ಬಿಜೆಪಿ ಅಧ್ಯಕ್ಷ ಗುಂಪು ಭಿನ್ನಮತೀಯರ ಗುಂಪು ಅಂತ ಏನಿಲ್ಲ. ಎಲ್ಲರೂ ಬಿಜೆಪಿ. ನಾವು ಡೆಲ್ಲಿ ಹೋಗಿರುವುದು ರಾಜಕೀಯ ಉದ್ದೇಶದಿಂದ ಅಲ್ಲ. ಸೋಮಣ್ಣ ಹಿತೈಷಿಗಳು ಮತ್ತು ನಮ್ಮ ಪಕ್ಷ ಅಲ್ಲದವರು ಹೋಗಿದ್ದಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರ್ತಾಳ್ ಹಾಲಪ್ಪ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಇವರು ಇದಕ್ಕೆ ಯಾವುದೇ ವಿಶೇಷ ಅರ್ಥವನ್ನ ಕಲ್ಪಿಸಬಾರದು. ಸಹಜವಾಗಿ ಎಲ್ಲರೂ ಹೋಗಿದ್ದಾರೆ. ಸಹಜವಾಗಿ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಪ್ರಯಾಗ್ರಾಜ್ಗೆ ಹೋಗ್ತಿದ್ದಾರೆ. ಮಾರ್ಗ ಮಧ್ಯ ಪಕ್ಷದ ಪ್ರಮುಖರನ್ನ ಭೇಟಿ ಮಾಡಬಹುದು ಎಂದು ಹೇಳಿದ್ದಾರೆ. ಇವತ್ತು ಡೆಲ್ಲಿಗೆ ಕರ್ನಾಟಕ ರಾಜ್ಯದಿಂದ ಅನೇಕ ಜನ ಬಿಜೆಪಿಯ ಮುಖಂಡರೆಲ್ಲ ಹೋಗಿದ್ದಾರೆ. ಅದು ಮಾಧ್ಯಮಗಳಲ್ಲಿ ತಟಸ್ಥರ ಗುಂಪು ಹೋಗಿದೆ, ಭಿನ್ನಮತೀಯರ ಗುಂಪು ಹೋಗಿದೆ, ವಿಜೇಂದ್ರ ಅವರು ಕರೆಸ್ಕೊಂಡಿದ್ದಾರೆ ಅಂತೆಲ್ಲ ಬರ್ತಾ ಇದೆ. ಇದು ಸರಿಯಲ್ಲ. ಎಲ್ಲರೂ ಹೋಗಿದ್ದಾರೆ. ಸೋಮಣ್ಣ ಅವರು ರೈಲ್ವೆ ಸಚಿವರಾದಂಥ ಸೋಮಣ್ಣ ಅವರ ಮನೆ ಹಬ್ಬ ಇವತ್ತು. ಕ್ವಾರ್ಟರ್ಸ್ ಪೂಜೆ ಮಾಡ್ತಿದ್ದಾರೆ. ಆ ಪೂಜೆಗೆ ಎಲ್ಲರೂ ಹೋಗಿದ್ದಾರೆ. ಈಗಾಗಲೇ ನನಗೆ ಗೊತ್ತಿರೋ ಹಾಗೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ, ಪ್ರಹ್ಲಾದ್ ಜೋಶಿಯವರು ಹೋಗಿದ್ದಾರೆ, ಸಂತೋಷ್ ಬಹುಶಃ ಹೋಗಿದ್ದಾರೆ ಅಥವಾ ಹೋಗ್ತಾರೆ. ಮತ್ತು ನಮ್ಮ ರಾಜ್ಯದಿಂದ ಅನೇಕ ಜನರು ಹೋಗಿದ್ದಾರೆ. ತುಮಕೂರಿಂದ ಅನೇಕ ಜನ MLAಗಳು ಹೋಗಿದ್ದಾರೆ. ನಾನು ಹೋಗಬೇಕಾಗಿತ್ತು. ನನ್ನ ಕ್ಷೇತ್ರದಲ್ಲಿ ಒಂದಿಷ್ಟು ಭಾಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದ್ದರಿಂದ ಹೋಗಿಲ್ಲ. ಹಾಗಾಗಿ ತಟಸ್ಥರ ಗುಂಪು, ಭಿನ್ನಮತೀಯರ ಗುಂಪು, ಬಿಜೆಪಿ ಅಧ್ಯಕ್ಷರ ಗುಂಪು ಅಂತ ಯಾವುದೂ ಇಲ್ಲ. ಎಲ್ಲ ಬಿಜೆಪಿ ನಾವು. ಹಾಗಾಗಿ ಇದು ಡೆಲ್ಲಿಗೆ ಹೋಗಿರೋದು ರಾಜಕೀಯ ಉದ್ದೇಶಕ್ಕಲ್ಲ. ಈ ಕ್ವಾರ್ಟರ್ಸ್ ಉದ್ಘಾಟನೆಗೆ ಸೋಮಣ್ಣ ಅವ್ರ ಹಿತೈಷಿಗಳು ಹೋಗಿದ್ದಾರೆ. ನಮ್ಮ ಪಕ್ಷದವರು ಅಲ್ಲದಿದ್ದರೂ ಕೂಡ ಹೋಗಿ ವಿಶ್ ಮಾಡಿ ಬರ್ತಾರೆ. ಇದರಲ್ಲಿ ವಿಶೇಷತೆ ಏನಿಲ್ಲ. ಭಿನ್ನಮತೀಯ ಆ ಥರದ ಯಾವ ಚಟುವಟಿಕೆ ಇಲ್ಲ. ಸಹಜವಾಗಿ ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು ಹೋಗಿದ್ದಾರೆ. ಅವರು ಪ್ರಯಾಗ್ರಾಜಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ಹೋದಂಥ ಸಂದರ್ಭದಲ್ಲಿ ಒಂದು ರಾಜ್ಯದ ಅಧ್ಯಕ್ಷರಾಗಿ ಪಕ್ಷದ ಪ್ರಮುಖರನ್ನು ಕೆಲವೊಂದು ಭೇಟಿ ಮಾಡಬಹುದು. ಈಗ ಸೋಮಣ್ಣ ಅವ್ರ ಮನೆಗೆ ಹೋದಾಗ ಡೆಲ್ಲಿಗೆ ಹೋಗೋದು ಅಪರೂಪ. ರಾಜಕಾರಣಿಗಳು ನಾವು ತಿಂಗಳು 2 ತಿಂಗಳು 5 ತಿಂಗಳು ಹೋಗ್ತೀವಿ. ಹೋದಾಗ ಆಯಾ ಮುಖಂಡರುಗಳನ್ನ, ಮಂತ್ರಿಗಳನ್ನ ನಮ್ಮ ಕೆಲಸಗಳಿಗೆ ತಮ್ಮ ಕೆಲಸಗಳಿಗೆ ಹೋಗೋದು ಸಹಜ. ಹೀಗಾಗಿ ಇದಕ್ಕೆ ಭಿನ್ನಮತೀಯ ಚಟುವಟಿಕೆ ಅಥವಾ ಅಧ್ಯಕ್ಷರ ಚುನಾವಣೆ, ಉಪಚುನಾವಣೆ ಮತ್ತೊಂದು ಮುಗಿದೋದು ಅಂತ ಯಾವುದೇ ಭೇದ ಭಾವ ಯಾವುದೂ ಇಲ್ಲ. ಅವ್ರು ಹೋಗಿರೋದು ಸೋಮಣ್ಣ. ಇವತ್ತು ಡೆಲ್ಲಿಗೆ ಕರ್ನಾಟಕ ರಾಜ್ಯದಿಂದ ಅನೇಕ ಜನ ಬಿಜೆಪಿಯ ಮುಖಂಡರೆಲ್ಲ ಹೋಗಿದ್ದಾರೆ. ಅದು ಮಾಧ್ಯಮಗಳಲ್ಲಿ ತಟಸ್ಥರ ಗುಂಪು ಹೋಗಿದೆ, ಭಿನ್ನಮತೀಯರ ಗುಂಪು ಹೋಗಿದೆ.